ಇವತ್ತು ಒಳ್ಳೆ ಒಂದು ಸ್ವೀಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಒಡಿಶಾ ಸ್ಪೆಷಲ್ ಕಕ್ರಾ ಪೀಠ. 1 ಕಪ್ ರವೆ ಇದ್ದರೆ ಈ ಸ್ವೀಟ್ ಮಾಡ್ಬೋದು. ಸೊ ತಡೆ ಇಲ್ಲದೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ. ಈಗ ಫಸ್ಟ್ ನಮಗೆ ಸ್ಟಫಿಂಗೋಸ್ಕರ ಒಂದು ಕಾಯಿ ಬೇಕಲ್ಲ. ಕಾಯಿ ಈ ಮೆಥಡಲ್ಲಿ ಹೊಡ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಹೊಡಿಯುತ್ತೆ, ರೌಂಡಾಗಿ ಹೊಡಿಯುತ್ತೆ. ನೋಡಿ ಚೆನ್ನಾಗಿದೆಯಲ್ಲ. ನಾನು ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 1 ಕಪ್ ರವೆಗೆ 2 ಕಪ್ ನೀರನ್ನ ಹಾಕ್ಕೋಬೇಕು. ನೀರು ಹಾಕಿದ್ಮೇಲೆ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋಬೋದು. ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಏಲಕ್ಕಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಕುದಿಯೋಕೆ ಬಿಡಬೇಕು. ನೀರನ್ನ ಈ ಥರ ಕುದಿ ಬಂದ ಮೇಲೆ ರವೆ ನಾವು ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಉಂಡೆ ಇಲ್ಲದೇ ಕಳಿಸ್ಕೊಂಡು ಬರ್ತಾ ಇರಬೇಕು. ಈ ಥರ ರವೆ ಎಲ್ಲ ಹಾಕಿ ಕಳಿಸಾದ್ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಇಟ್ಟು 5 ನಿಮಿಷ ಕುದಿಯೋಕೆ ಬಿಡೋಣ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇನ್ನೊಂದು ಸಲ ಕಳಿಸಾದ್ಮೇಲೆ ಮತ್ತೆ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ. ಈಗ ಒಳಗಡೆ ಸ್ಟಫಿಂಗೋಸ್ಕರ ಅರ್ಧ ಕಪ್ಪು ತೆಂಗಿನ ತುರಿ, 1/4 ಕಪ್ಪು ಸಕ್ಕರೆ ಹಾಕ್ಬಿಟ್ಟು ಒಂದು 3ರಿಂದ 5 ಟೇಬಲ್ ಸ್ಪೂನ್ ನೀರು ಹಾಕಿ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಮೆಲ್ಟಾಗಿ ಆ ನೀರಿನಂಶ ಡ್ರೈ ಆಗುತ್ತೆ. ಸ್ವಲ್ಪ ನಮಗೆ ಪಾಕ ಗೊತ್ತಾಗುತ್ತೆ, ಎಳೆ ಪಾಕ ಬಂದಾಗ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನೋಡ್ತಾ ಇದ್ರಲ್ಲ, ಈ ಥರ ಬಂದುಬಿಟ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ನಮ್ಮ ರವೆನೂ ತಣ್ಣಗಾಗಿದ್ಮೇಲೆ ಒಂದು ಪ್ಲೇಟಲ್ಲಿ ತುಪ್ಪನೋ ಎಣ್ಣೆನೋ ಹಾಕಿ ಈ ಥರ ನಾದಬೇಕು. ಈ ಥರ ಚೆನ್ನಾಗಿ ನಾದ್ಮೇಲೆ ನಮಗೆ ಎಷ್ಟೆಷ್ಟು ದಪ್ಪ ಉಂಡೆ ಬೇಕು ಅಂದರೆ ನಮಗೆ ಸೈಜ್ ಎಷ್ಟು ಬೇಕು ಅಷ್ಟು ಉಂಡೆ ತಗೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ರೌಂಡ್ ಮಾಡಿದ್ಮೇಲೆ ಮಧ್ಯೆ ಒಂದು ಬೌಲ್ ಥರ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿದ್ಮೇಲೆ ಅದರಲ್ಲಿ ನಾವು ತೆಂಗಿನಕಾಯಿ ಸಕ್ಕರೆ ಹಾಕಿ ರೋಸ್ಟ್ ಮಾಡಿದ್ವಲ್ಲ, 1 ಸ್ಪೂನ್ ಹಾಕಬೇಕು. ನೀವು ಜಾಸ್ತಿ ಹಾಕಿ ಮಾಡಿದರೆ ನಾವು ಡೀಪ್ ಫ್ರೈ ಮಾಡಿದಾಗ ಆಚೆ ಬಂದ್ಬಿಡುತ್ತೆ. ಸೊ ಯಾವತ್ತೂ ಒಂದು ಸ್ಪೂನ್ಕಿನ್ನ ಕಡಿಮೆ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಈ ಥರ ರೌಂಡ್ ಮಾಡಿದ್ಮೇಲೆ ನಮಗೆ ಕಕ್ರಾ ಪೀಠ ಬಂದು ರೌಂಡ್ ಆಗಿರಲ್ಲ, ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ನಾವು ಆಲೂ ಕಟ್ಲೆಟ್ ಎಲ್ಲ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಫ್ಲಾಟ್ ಆಗಿರಬೇಕು. ಈ ಥರ ಒಂದು ಮಾಡಿದ್ಮೇಲೆ ಇನ್ನೊಂದು ಅಷ್ಟೇ ನಾದ್ಬಿಟ್ಟು ಸಣ್ಣ ಬೌಲ್ದಾಗಿ ಮಾಡಿ, ಅದಕ್ಕೆ ನಾನು 2 ತೋರಿಸ್ತಾ ಇದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಈ ಥರ ಮಧ್ಯ ಬೌಲ್ ಥರ ಮಾಡಿ ನಾವು ಆ ತೆಂಗಿನಕಾಯಿ ತುರಿನ ನೋಡ್ತಾ ಇದ್ರಲ್ಲ ಅಷ್ಟೇ ಹಾಕಿ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಇನ್ನು ನೀವು ರವೆ ಉಂಡೆ ಚಿಕ್ಕದಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಹಾಕಿ ಈ ಥರ ಸುತ್ತನೂ ಕ್ಲೋಸ್ ಮಾಡ್ಕೋಬೇಕು, ಅಂದರೆ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಆ ತೆಂಗಿನಕಾಯಿ ತುರಿ ಅನ್ನೋದು ಈಚೆ ಬರ್ದೇನೆ ಎಣ್ಣೆ ಡೀಪ್ ಫ್ರೈ ಮಾಡಿದಾಗ ಗಲೀಜಾಗಲ್ಲ. ಇದ್ರ ಕಾಯಿ ತುರಿ ಸ್ವಲ್ಪ ಬ್ರೌನ್ ಕಲರ್ ಬಂದು ಬೇರೆ ಕಕ್ರಾ ಪೀಠಗೆ ಅಂಟಲ್ಲ. ಓಕೆನಾ? ಈ ಥರ ಎಕ್ಸ್ಟ್ರಾ ಇದ್ದರೆ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ನಾವು ಫಸ್ಟು ರೌಂಡ್ ಮಾಡ್ಕೋಬೇಕು. ಅರ್ಥ ಆಯ್ತು ತಾನೇ? ಫಸ್ಟ್ ರೌಂಡ್ ಮಾಡಿದ್ಮೇಲೆ ಆಮೇಲೆ 2 ಕೈ ಸಹಾಯದಿಂದ ಫ್ಲಾಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಆಲೂ ಕಟ್ಲೆಟ್ ಥರ ಈ ಥರ ಫ್ಲಾಟ್ ಮಾಡಿಕೊಂಡು ನಾವು ಈ ಥರ ಫ್ಲಾಟ್ ಆದಮೇಲೆ ನಾವು ಮಧ್ಯ ಕೈಯಿಂದ ಈ ಥರ ರೋಲ್ ಮಾಡಿಕೊಂಡ್ರೆ ಎಡ್ಜಸ್ ಬಂದು ನೀಟಾಗಿ ರೌಂಡಾಗಿ ಫಿನಿಶಿಂಗ್ ಬಂದು ನೀಟಾಗಿರುತ್ತೆ. ನೋಡೋಕ್ಕೆ ಲುಕ್ ಇದ್ದರೆ ಫಸ್ಟ್ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಯಾವ ಕೆಲಸ ಮಾಡಿದರೆ ನೀಟಾಗಿ ಮಾಡಬೇಕು. ಈ ಥರ ಎಲ್ಲ ರೆಡಿ ಮಾಡಿದ್ಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಅರ್ಧ ಲೀಟ್ರ್ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 4ರಿಂದ 5 ಹಾಕ್ಕೋಬೋದು. ಪ್ಯಾನ್ ಚಿಕ್ಕದಿದ್ದರೆ ಒಂದು 3 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ ಒಂದು 5 ಹಾಕ್ಕೊಳ್ಳಿ. ನಾನಿಲ್ಲಿ 5 ಹಾಕಿ ತಕ್ಷಣ ನೀವು ಉಲ್ಟ ಮಾಡೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಆದಮೇಲೆ ಉಲ್ಟ ಮಾಡಿ, ಇಲ್ಲಾಂದರೆ ಒಳಗಡೆ ಇರೋ ಕಾಯಿ ತುರಿ ಆಚೆ ಬಂದುಬಿಡುತ್ತೆ, ಎಣ್ಣೆ ಎಲ್ಲ ಗಲೀಜಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಕಕ್ರಾ ಪೀಠ ರೆಡಿಯಾಗಿದೆ ಅಂತ. ಈಗ ಬರೋ ವರಮಹಾಲಕ್ಷ್ಮಿ ಟೈಮಲ್ಲಿ ಈ ಥರ ಮಾಡಿ ನೀವು ದೇವರಿಗೆ ನೈವೇದ್ಯ ಥರ ಇಡ್ಬೋದು. 1 ಕಪ್ ರವೆಯಲ್ಲಿ ಈ ಥರ ಸ್ವೀಟ್ ಮಾಡಿ ಇಡಿ, ಆ ದೇವಿ ತುಂಬ ಖುಷಿ ಆಗ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತ್ ಕನ್ನಡ ಬ್ಲಾಗ್ಸ್. ಎಲ್ಲರಿಗೂ ಬಾಯ್.